ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪಾ ಒಂದು ಇನ್ಫಾರ್ಮೇಶನ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಕೇಂದ್ರದ ಈ ಒಂದು ಯೋಜನೆಯಿಂದ ಪ್ರತಿ ವರ್ಷನೂ ಕೂಡ ನಿಮ್ಗೆ 72,000 ರೂಪಾಯಿ ಸಿಗತ್ತೆ. ಓಕೆನಾ? ಸೊ ಈ ವಿಡಿಯೋನ 72,000 ರೂಪಾಯಿ ಹೆಂಗ್ ಸಿಗತ್ತೆ, ಅದನ್ನ ಎಲ್ಲ ಅಪ್ಲೈ ಮಾಡೋದು, ಅದಕ್ಕೆ ಬೇಕಾಗಿರುವಂತ ಎಲಿಜಿಬಿಲಿಟಿಗಳು ಏನೇನು, ಯಾರ್ಯಾರಿಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ದು ಲಿಂಕ್ ಇರುತ್ತೆ. ಸೊ ನನ್ನ ಚಾನಲ್ನಲ್ಲಿ ಏನು ಒಂದು ಸರ್ಕಾರದಿಂದ ಬರುವಂಥ ಒಂದಷ್ಟು ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಅಥವಾ ಜಾಬ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಇರುತ್ತೆ, ಅಥವಾ ಅರ್ನಿಂಗ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದರಿಂದ ಹೆಚ್ಚಿನ ಮಾಹಿತಿಗಳನ್ನ ನಾನು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಆಗಿರ್ಬೋದು, ಅಥವಾ ಹೆಚ್ಚಿನ ಮಾಹಿತಿಗಳನ್ನ ವಾಟ್ಸಪ್ ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಹೋಗಿ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ. ಅಂದರೆ ಈ ಒಂದು ಯೋಜನೆಯನ್ನು 2019ರಲ್ಲಿ ನರೇಂದ್ರ ಮೋದಿ ಅವರು ಯೋಜನೆಗೆ ಚಾಲನೆಯನ್ನು ನೀಡಿರುವಂಥದ್ದು. ಸೊ ಈ ಯೋಜನೆಯಿಂದ ಯಾರ್ಯಾರಿಗೆ ಅಮೌಂಟ್ ಸಿಗತ್ತೆ, ಒಂದು ಏನು ಅಮೌಂಟ್ ಹೇಳಿದೆ ವರ್ಷಕ್ಕೆ, ಸೊ ಆ ಅಮೌಂಟ್ ಯಾರ್ಯಾರಿಗೆ ಸಿಗತ್ತೆ ಅಂತ ಹೇಳಿದ್ರೆ, ಡೈಲಿ ಪೇಮೆಂಟ್ಗೆಗೋಸ್ಕರ ದುಡಿತಾರೆ ಗೊತ್ತಾ, ದಿನ ಅವ್ರು ದಿನದ ಪೇಮೆಂಟ್ಗೆ ದುಡಿತಾರೆ. ಎಕ್ಸಾಂಪಲ್ಗೆ ಅವರು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಆಟೋ ಚಾಲಕರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಈ ಕಡೆ ರೋಡ್ ಸೈಡ್ ಕಸ ತೆಗಿತಾರಲ್ಲ, ಸೊ ಕಸ ತೆಗಿಯೋರಾಗಿರ್ಬೋದು, ಎಕ್ಸಾಂಪಲ್ ಎಕ್ಸೆಟ್ರಾ ಯಾರು ಇರ್ತಾರೆ, ಆ ಥರ ಉದ್ಯೋಗಗಳು ಮಾಡಿ ಡೈಲಿ ಪೇಮೆಂಟ್ಗೋಸ್ಕರ ದಿನ ದುಡಿಯೋಕ್ಕೋಸ್ಕರ ಹೋಗ್ತಾರೆ. ದಿನ ಪೇಮೆಂಟ್ಗೆ, ಡೈಲಿ ಪೇಮೆಂಟ್ಗೆ ವೃತ್ತಿಯಲ್ಲಿರುವಂಥ ಅಂತ ಹೇಳಿದ್ರೆ ಇಂಥವ್ರಿಗೆ ಅಂತೇಳಿ, ಯೂಸ್ಫುಲ್ ಆಗಲಿ ಅಂಥವ್ರಿಗೆ ಅಂತೇಳಿ, ಸೊ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸೊ ಈ ಒಂದು ಯೋಜನೆಯನ್ನು 2019ರಲ್ಲಿ ಜಾರಿಗೆ ತಂದಿರುವಂಥದ್ದು. ಆಯ್ತಾ, ಒಂದು ಯೋಜನೆಯ ಹೆಸರೇನಪ್ಪ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಯೋಗಿ ಧನ್ ಅಂತ ಹೇಳಿ. ಓಕೆನಾ? ಇಷ್ಟ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬೇಕು ಅಂದ್ರೆ PM ಅಂತ ಹೇಳಿ. ಆಯ್ತಾ, ವರ್ಷಕ್ಕೆ ಎಷ್ಟು ಪಂಚಣಿ ಸಿಗತ್ತೆ ಅಂತ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ, ಅಥವಾ ತಮ್ಮನ್ನ ನೋಡಿರ್ತೀರ ನೀವು. ಆಯ್ತಾ, ಆಲ್ರೆಡಿ ತಮ್ಮನ್ನ ನೋಡ್ಕೊಂಡ್ ಬಂದಿರ್ತಾರೆ ವರ್ಷಕ್ಕೆ ಎಷ್ಟು ಸಿಗತ್ತೆ ಅಂತ ಹೇಳಿ. ಸೊ ಇನ್ನೊಂದ್ಸಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಡೀಟೇಲ್ ಆಗಿ. ಕಾರ್ಮಿಕರ ವಲಯದಲ್ಲಿ ಕೆಲಸ ಮಾಡಿರುವಂತ ದಂಪತಿಗಳು ಏನಿರ್ತಾರೆ ಅಂತವರಿಗೆ 72,000 ರೂಪಾಯಿ ನಿಮ್ಗೆ ಪೆನ್ಷನ್ ಅನ್ನೋದು ಸಿಗತ್ತೆ. ಇದನ್ನ ತಂದೆ ನನಗೆ ಗೊತ್ತಾಗತ್ತೆ, ವೃದ್ಧರು ಅಂತಂದ್ರೆ ನಿಮ್ಮ ಒಂದು ವಯಸ್ಸಾದಂತ ಕಾಲಕ್ಕೆ ನಿಮ್ಗೆ ಯೂಸ್ಫುಲ್ ಆಗ್ಲಿ ಅನ್ನುವಂಥ ರೀಸನ್ ಇಂದ ನಿಮಗೆ ಪೆನ್ಷನ್ ರೀತಿಯಲ್ಲಿ ಪ್ರತಿ ತಿಂಗಳು ಕೊಡುವಂಥದ್ದು ಈ ಒಂದು ಯೋಜನೆ ಉದ್ದೇಶ. ಈ ಒಂದು ಯೋಜನೆಯನ್ನ ಪ್ರಾರಂಭಿಸಬೇಕು, ಸ್ಟಾರ್ಟ್ ಮಾಡಬೇಕು ಈ ಒಂದು ಯೋಜನೆಯಲ್ಲಿ ಅಂತ ಹೇಳಿದ್ರೆ, ನಿಮ್ಗೆ ಮಿನಿಮಮ್ 30 ವರ್ಷ ಆಗಿರ್ಬೇಕಾಗತ್ತೆ ನಿಮ್ಗೆ ಏಜು. ಆಯ್ತಾ, ಹಾಗೇನೆ ನೀವು ಪ್ರತಿ ತಿಂಗಳು 100 ರೂಪಾಯಿಯನ್ನ ಇದಕ್ಕೆ ಹೂಡಿಕೆ ಮಾಡೋ ತರ ಇರಬೇಕು. ಈ ಒಂದು ಯೋಜನೆಗೆ ಪ್ರತಿ ತಿಂಗಳು ನೀವು 100 ರೂಪಾಯಿನ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಹಂಗೆ ಮಾಡ್ತಾ ಹೋದಂಗ ನಿಮ್ಗೆ 60 ವರ್ಷ ಆಯ್ತು ಅಂದ್ಕೊಳ್ಳಿ. 60 ವರ್ಷ ಆದ್ಮೇಲೆ ನಿಮ್ಗೆ ಇಲ್ಲಿ ಪಿಂಚನ್ ಅಮೌಂಟ್ ಪೆನ್ಷನ್ ಅಮೌಂಟ್ ಅಂತ ಏನು ಹೇಳುತ್ತೆ, ಸೊ ಅಂಬುದು ಅಮೌಂಟ್ ಬರೋಕ್ಕೆ ಶುರು ಆಗುತ್ತೆ. ವೃದ್ಧ ದಂಪತಿಗಳು ಏನಿರ್ತೀರ, ಸೊ ಅಂಥವ್ರಿಗೆ 72,000 ರೂಪಾಯಿ ಏನು ಹೇಳಿದೆ, ಆ ಒಂದು 72,000 ರೂಪಾಯಿ ಪೆನ್ಷನ್ ಸಿಗುತ್ತೆ ನಿಮ್ಗೆ. ಆಯ್ತಾ, ಸೊ ಡೈಲಿ ನಿಮ್ಗೆ ತಿಂಗಳಿಗೆ 100 ರೂಪಾಯಿ ಹಂಗೆ ಕಟ್ಕೊಳ್ತಾ ಹೋಗ್ತೀರಾ 30 ವರ್ಷದಿಂದ. ನಿಮ್ಗೆ 30 ವರ್ಷ ಏಜ್ ಇದೆ ಅಂತ ಹೇಳಿದ್ರೆ ಅಪ್ಲೈ ಮಾಡ್ತೀರಾ, ಮಾಡ್ಬಿಟ್ಟು ಇನ್ನು 30 ವರ್ಷ ತಿಂಗಳಿಗೆ 100 ರೂಪಾಯಿ ಕಟ್ಕೊಂಡು ಹೋಗ್ತೀರಾ. ಸೊ ನಿಮ್ಗೆ 60 ವರ್ಷ ಆಗ್ತಿದೆ ಅಂತ ಅಂತಿದ್ದಂಗೆ ನಿಮ್ಗೆ ಇಲ್ಲಿ ಪೆನ್ಷನ್ ಅಮೌಂಟ್ ಅನ್ನೋದನ್ನ ನಿಮಗೆ 72,000 ರೂಪಾಯಿ ತನಕ ವರ್ಷಕ್ಕೆ ಸಿಗುತ್ತೆ. ಈ ಯೋಜನೆ ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ ನೀವು ಮಿನಿಮಮ್ 40 ವರ್ಷದೊಳಗಿರಬೇಕು, ಒಳಗಡೆ ಇರಬೇಕು. 30 ವರ್ಷದಿಂದ 40 ವರ್ಷದ ಒಳಗಡೆ ಇರಬೇಕು. ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು. ಈ ಒಂದು ಪೆನ್ಷನ್ ಯೋಜನೆಗೆ ನೀವು ಅಪ್ಲೈ ಮಾಡಬೇಕು ಅಂತ. ನಿಮ್ದು ಅವ್ರ ಮಾಸಿಕ ಆದಾಯ ಬಂದ್ಬಿಟ್ಟು ಹತ್ತತ್ರ ಅವ್ರಿಗೆ 15,000 ರೂಪಾಯಿ ಅಥವಾ 15,000 ರೂಪಾಯಿಗಿಂತ ಕಮ್ಮಿ ಇದ್ರೂ ನಡೆಯುತ್ತೆ. ಸಂಘಟಿತ ವಲಯ ಕಾರ್ಮಿಕರಾಗಿರ್ಬಾರ್ದು. ಇನ್ನೊಂದು ಏನಪ್ಪಾ ಅಂದ್ರೆ ಯಾವುದೇ ತರ ಆದಾಯ ತೆರಿಗೆಗಳನ್ನು ಕೂಡ ಕಟ್ತಾ ಇರ್ಬೋದು. ಈ ಒಂದು ಯೋಜನೆಗೆ ನೀವು ಅರ್ಹರಾಗಬೇಕು ಅಂತಂದ್ರೆ. ಯೋಜನೆಯಿಂದ ಸಿಗುವಂತ ಸೌಲಭ್ಯಗಳು ಏನಪ್ಪಾ ಅಂತ ಹೇಳಿದ್ರೆ, ಏನು ನೀವು ಒಂದು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳ್ದಂಗೆ ನಿಮ್ಗೆ ಏನೇ ಒಂದು ಇದನ್ನು ತಗೊಂಡಿರ್ತೀರ ಸ್ಕೀಮ್ನ ಅಂದ್ಕೊಂಡು, ಪೆನ್ಷನ್ದು 10 ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳಲ್ಲಿ 3,000 ರೂಪಾಯಿ ಹಂಗೆ ಪೆನ್ಷನ್ ಅಮೌಂಟ್ ನಿಮಗೆ ಸಿಗುತ್ತೆ. ಅಥವಾ ಪೆನ್ಷನ್ ನಿಮಗೆ ಸ್ಟಾರ್ಟ್ ಆಯಿತು, 60 ವರ್ಷ ಆದಮೇಲೆ ಪೆನ್ಷನ್ ಸ್ಟಾರ್ಟ್ ಆಗೈತೆ, ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರ್ತಾ ಇದೆ. ಸೊ ಹಂಗೆ ಬರ್ತಾ ಇರ್ಬೇಕಾದ್ರೆ ಪೆನ್ಷನ್ ಅಪ್ಲೈ ಮಾಡಿರುವಂಥ ಯಾರೋ ಒಬ್ಬ ವ್ಯಕ್ತಿ ತೀರೋಗಿರುವಂಥ ವ್ಯಕ್ತಿಯ ಗಂಡ ಅಥವಾ ಹೆಂಡತಿ ಯಾರೇ ಆಗಿರ್ಬೋದು. ಸೊ ಅವ್ರಿಗೆ ಅಮೌಂಟು ಪೆನ್ಷನ್ ಅಮೌಂಟ್ ಏನು 50% ಇರುತ್ತೆ. ಸೊ ಆ ಅಮೌಂಟ್ 50% ನಿಮಗೆ ಅವ್ರಿಗೆ ಅವ್ರ ಕಡೆ ಯಾರು ಇರ್ತಾರೆ, ಗಂಡ ಅಥವಾ ಹೆಂಡತಿ ಇದ್ರೆ, ಹೆಂಡತಿ ಇಲ್ಲ ಗಂಡ ಇದ್ರೆ, ಸೊ ಇಬ್ಬರು ಒಬ್ರು ತೀರೋಗಿದ್ರು, ಸೊ ಅವ್ರಿಗೆ ಇನ್ನೊಬ್ರು ಯಾರು ಇರ್ತಾರೆ ಅವ್ರಿಗೆ 50% ಪೆನ್ಷನ್ ಅಮೌಂಟ್ ಸಿಗುತ್ತೆ. ಆಯ್ತಾ, ಯೋಜನೆಗೆ ನೀವು ಪ್ರೊಸೀಜರ್ ಯಾವ ತರ ಇದೆ, ನೀವೆಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ CSC ಕೇಂದ್ರಗಳು ಏನಾದ್ರು ಇರುತ್ತೆ, ಸೊ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ನಿಮ್ಮ LIC ಗೊತ್ತಲ್ಲ, ಸೊ LIC ಬ್ರಾಂಚ್ಗಳಿಗೆ ಹೋಗಿ ಕೂಡ ಇದ್ರ ಬಗ್ಗೆ ಹೇಳಿದ್ರೆ, ಸೊ ಅಲ್ಲೂ ಕೂಡ ನಿಮ್ಗೆ ಅಪ್ಲೈ ಮಾಡಿಸ್ಕೊಡ್ತು. ಇದಕ್ಕೆ ಕಾರ್ಮಿಕ ಇಲಾಖೆಗಳಂತ ಇರುತ್ತೆ ಗೊತ್ತಾ, ಸೊ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಈ ಕೇಂದ್ರ ಸರ್ಕಾರದಿಂದ ಕಾರ್ಮಿಕ ಇಲಾಖೆ ಅಂತ ಮಾಡಿರ್ತಾರೆ. ಸೊ ಅವರು ಗೊತ್ತಿಲ್ಲ ಅಂತಂದ್ರೆ ಯಾರನ್ನ ಕೇಳಿ ತಿಳ್ಕೊಳ್ಳಿ. ಆಯ್ತಾ, ಕಾರ್ಮಿಕ ಇಲಾಖೆಗಳಲ್ಲಿ ಅಲ್ಲೋಗಿ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ಹೇಳಿದ್ರೆ,
ಸೊ ಅಲ್ಲೂ ಕೂಡ ಅಪ್ಲೈ ಮಾಡ್ಕೊಡ್ತಾರೆ ಅಥವಾ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಪ್ಲೈ ಮಾಡೋದಕ್ಕೆ, ಆಯಿತಾ. ಇದೆ. ಸೊ ಆ ವೆಬ್ಸೈಟಲ್ಲೂ ಕೂಡ ನೀವು ಸರ್ಚ್ ಮಾಡೋದು ಎಲ್ಲಿ ಅಪ್ಲೈ ಮಾಡ್ಬೋದು ಅಂತ ಆ ವೆಬ್ಸೈಟಲ್ಲಿ ನೀವು ತಿಳ್ಕೊಬೋದು. ಸೊ ಅದೆಲ್ಲ ನಿಮಗೆ ಸರ್ಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಈಗ ಹೇಳಿದೆ ಆಫೀಸುಗಳು ಹೆಸರುಗಳು, ಸೊ ಅಲ್ಲಿಗೆ ಹೋಗಿದ್ರೆ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಇದ್ರ ಬಗ್ಗೆ. ತೊಗೊಂಡೋಗಿ ಅಂತೇಳಿ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ ಬ್ಯಾಂಕ್ ಅಕೌಂಟು ಮಾಮೂಲಿ ಅದರ IFSC ಕೋಡ್ ಅದೆಲ್ಲ ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಅಕೌಂಟ್ದು, ಸೊ ಪಾಸ್ಬುಕ್ ತೊಗೊಂಡೋಗಿ ಸ್ಟೇಟ್ಮೆಂಟು ಮತ್ತು ಮೊಬೈಲ್ ನಂಬರು ಈ ಥರ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ₹100 ಅಂತ ಏನು ಹೇಳಿದ್ರೆ ನೀವು ₹100 ನಾವು ಪ್ರತಿ ತಿಂಗಳು ಹೂಡಿಕೆ ಮಾಡಬೇಕಾಗತ್ತೆ ಅಂತ. ಸೊ ಅಲ್ಲಿ ನಿಮಗೆಲ್ಲ ಅಪ್ಲೈ ಮಾಡೋ ಟೈಮಲ್ಲಿ ನಿಮಗೆ ಹತ್ತತ್ರ ನಿಮ್ಗೆ ಎಲ್ಲ ಅಕೌಂಟ್ಗಳು ಕೂಡ ಬ್ಯಾಂಕ್ಗಳಲ್ಲಿ ಕೂಡ ಇದಕ್ಕೆ ಅಪ್ಲೈ ಮಾಡಿಸ್ತಾರೆ ಅಂತ ಅಂದ್ಕೊಳ್ತೀನಿ ನಾನು, ಆಯಿತಾ. ನಿಮ್ಗೆ ಅಕೌಂಟ್ ಓಪನ್ ಮಾಡಿಸ್ದಾಗ ನಿಮ್ಮದು ಹತ್ತಿರ ಬ್ಯಾಂಕ್ ಅಕೌಂಟ್ ಏನೋ ಇದ್ರೆ ಅಂತ ಹೇಳಿದ್ರೆ, ಸೊ ಅವ್ರ ಹತ್ರ ಹೋಗಿ ನೀವು ಕೇಳ್ಬೋದು ಅಕೌಂಟ್ ಬ್ಯಾಂಕಲ್ಲಿ ನೀವು ಈ ಥರ ಪ್ರೈಮ್ ಮಿನಿಸ್ಟ್ರು ಪ್ರತಿ ತಿಂಗಳು ಪೆನ್ಷನ್ ಅಮೌಂಟು ಬರೋ ಥರ ಸ್ಕೀಮ್ ಇದೆಯಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅಲ್ಲೂ ಸುಮಾರು ಬ್ಯಾಂಕ್ಗಳಲ್ಲೂ ಕೂಡ ಇದಕ್ಕೆ ಅಪ್ಲೈ ಮಾಡಿಕೊಡ್ತಾರೆ, ಆಯಿತಾ. ಸೊ ಅಲ್ಲ ನಿಮಗೆ ಪ್ರತಿ ತಿಂಗಳು ₹100 ಆಟೋಮೆಟಿಕ್ಕಾಗಿ ಕಟ್ ಆಗೋ ಥರ ಅದು ಆಟೋ ಡೆಬಿಟ್ ಆಪ್ಷನ್ ಮಾಡಿಕೊಡ್ತಾರೆ. ಸೊ ಮಾಡ್ಕೊಳ್ದ ನಿಮಗೆ ಗೊತ್ತಿಲ್ದಿರಂಗೆ ಅಕೌಂಟಲ್ಲಿ ಅಮೌಂಟ್ ಇದ್ರೆ ಸಾಕು ಪ್ರತಿ ತಿಂಗಳು ₹100 ಕಟ್ ಆಗ್ತಾ ಹೋಗುತ್ತೆ. ಸೊ 30 ವರ್ಷ ನಿಮ್ದು 60 ವರ್ಷ ಆಗ್ತಿದೆ ಅಂತ ಹೇಳಿದ್ರೆ ಆ ಅಮೌಂಟ್ ಏನಿದೆ ಅದು ಪ್ರತಿ ತಿಂಗಳು ₹3,000 ಥರ ನೀವು ಪೆನ್ಷನ್ ಥರ ಸಿಗುತ್ತೆ, ಓಕೆನಾ. ಸೊ ನೀವು ಲೆಕ್ಕ ಹಾಕ್ಕೊಳ್ಳಿ, 30 ವರ್ಷ ₹100 ಹಂಗೆ ಪ್ರತಿ ತಿಂಗಳು ₹100 ಹಂಗೆ 30 ವರ್ಷ ಕಟ್ತೀರಾ ಅಂತ ಅಂದ್ಕೊಳ್ಳಿ. ಎಷ್ಟಾಗುತ್ತೆ ಅಮೌಂಟು, ನಾನು ಹೇಳಿದಂಥ ಅಮೌಂಟ್ ಎಷ್ಟು ಸಿಗುತ್ತೆ ನಿಮಗೆ ವಯಸ್ಸಾದಂಥ ಕಾಲಕ್ಕೆ, ಅದು ಎಷ್ಟು ಹೇಳಿದ್ದೀನಿ ಅನ್ನೋದು ಯೋಚನೆ ಮಾಡಿ. ಸೊ ಇದು ಸ್ನೇಹಿತರೆ, ಸೊ ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಯಾರೂ ನಂಬೋಕ್ಕಾಗಲ್ಲ. ಅಪ್ಪ ಅಮ್ಮ ಆಗಲಿ ಮಕ್ಕಳನ್ನಾಗಲಿ ಯಾರೂ ನಂಬೋಕ್ಕಾಗಲ್ಲ. ಸೊ ನಾಳೆ ದಿವಸ ವಯಸ್ಸಾದಂಥ ಕಾಲದಲ್ಲಿ ನಾವಿರೋ ತನಕ ಆದರೂ ಜೀವನ ನಡೆಸೋದಕ್ಕೆ ಒಂದಷ್ಟು ಅಮೌಂಟ್ ಬೇಕು ಅಂತ ಹೇಳಿದ್ರೆ ಇವಾಗ 30 ವರ್ಷ ಅಂತ ಹೇಳಿದ್ರು ಇನ್ನು 30 ವರ್ಷ ತನಕ ಪ್ರತಿ ತಿಂಗಳು ₹100 ಹಂಗೆ ಕಟ್ಟೋದ್ರಲ್ಲಿ ಯಾವುದೇ ಥರ ಏನೂ ತೊಂದರೆ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇದು ಇವತ್ತಿನ ವಿಷಯ ಸ್ನೇಹಿತರೆ. ಸೊ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಷಯ ಜೊತೆಗೆ ಸಿಗ್ತೀನಿ. ಅಲ್ಲಿ ಸಿಗೋಣ. ಟೇಕ್ ಕೇರ್. ಸಿ ಬೈ.